ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಸ್ಥಾನ ಪಡೆದುಕೊಂಡಿದ್ದ ನಟ ಚಿರಂಜೀವಿ ಸರ್ಜಾ ಅವರ ಮರಣ ಎಲ್ಲರಲ್ಲೂ ಶಾಕ್ ಮೂಡಿಸಿತ್ತು. ಜೂನ್ 7ನೇ ತಾರೀಕು 2020ರಂದು ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ನಿಧನ ಇಡೀ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ಅವರ ಕುಟುಂಬಕ್ಕೂ ಕೂಡ ಬರಸಿಡಿಲಿನಂತೆ ಅಪ್ಪಳಿಸಿತ್ತು. ಸಿನಿಮಾ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಹಿಟ್ ಚಿತ್ರಗಳನ್ನು ನೀಡಿದಂತಹ ಚಿರಂಜೀವಿ ಸರ್ಜಾ ಅವರು ತಮ್ಮದೇ ಛಾಪನ್ನು ಮೂಡಿಸಿದ್ರು. ಮೇಘನಾ ರಾಜ್ ಅವರನ್ನ ಅವರು ಮದುವೆಯಾಗಿದ್ದು, ಈಗ ಮೇಘನಾ ರಾಜ್ ಮತ್ತು ಚಿರಂಜೀವಿ ಸರ್ಜಾಗೆ ಒಂದು ಗಂಡು ಮಗು ಇರುವುದು ಎಲ್ರಿಗೂ ಕೂಡ ಗೊತ್ತಿರುವ ವಿಷಯ. ಇನ್ನು ನಟ ಚಿರಂಜೀವಿ ಸರ್ಜಾ ಮತ್ತು ಧ್ರುವ ಸರ್ಜಾ ಅಣ್ಣ ತಮ್ಮರಾಗಿ ಎಂತಹ ಬಾಂಧವ್ಯವನ್ನ ಹೊಂದಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಧ್ರುವ ಸರ್ಜಾ ಅವರು ಅಣ್ಣ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡಾಗ ಪಟ್ಟಿದ್ದಂತಹ ಸಂಕಟವನ್ನು ಕೂಡ ಎಲ್ಲರೂ ನೋಡಿದ್ರು. ಆದ್ರೆ ಅಣ್ಣನ ನೆನಪಲ್ಲೇ ತುಂಬಾ ಕೊರಗಿದ್ದಂತಹ ಧ್ರುವ ಸರ್ಜಾ ಅವರು ಸಮಯ ಕಳೆದಂತೆ ಅಣ್ಣನ ಸವಿನೆನಪಿನೊಂದಿಗೆ ತಮ್ಮ ಬದುಕನ್ನ ಕಳೀತಾ ಇದ್ದಾರೆ. ಈಗ ಧ್ರುವ ಸರ್ಜಾ ಅವರು ಚಿರಂಜೀವಿ ಸರ್ಜಾ ಅವರನ್ನ ನೆನಪು ಮಾಡಿಕೊಂಡು ಒಂದು ಅಪೂರ್ವವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಗ್ಯಾರೇಜ್ನಲ್ಲೇ ನಿಂತಿದ್ದಂತಹ ಚಿರಂಜೀವಿ ಸರ್ಜಾ ಅವರ ಫೇವರೇಟ್ ಗಾಡಿಯನ್ನು ಧ್ರುವ ಸರ್ಜಾ ಅವರು ರೆಡಿ ಮಾಡಿಸಿದ್ದಾರೆ. ಅಣ್ಣನ ಫೇವರೇಟ್ ಗಾಡಿ ನೋಡಿ ಮತ್ತೆ ಭಾವುಕರಾಗಿದ್ದಾರೆ ಧ್ರುವ ಸರ್ಜಾ ಅವರು. ಇನ್ನು ಅಣ್ಣನ ನೆನಪು ಮತ್ತೆ ಮತ್ತೆ ಮಾಡ್ಕೋಬೇಕು ಎನ್ನುವ ಆಸೆಯಿಂದ ಮೂಲೆಗೆ ಸೇರಿದಂತಹ ಗಾಡಿಯನ್ನ ರಿಪೇರಿ ಮಾಡಿಸಿ ಅಣ್ಣನ ಗಾಡಿ ಓಡಿಸಿ ತಮ್ಮ ಧ್ರುವ ಸರ್ಜಾ ಖುಷಿ ಪಟ್ಟಿದ್ದಾರೆ. ಅಣ್ಣನ ಪ್ರತಿಯೊಂದು ನೆನಪನ್ನು ತಮ್ಮ ಬಳಿಯಲ್ಲಿ ಇರಿಸಿಕೊಳ್ಳೋದಕ್ಕೆ ನಟ ಧ್ರುವ ಸರ್ಜಾ ಅವರು ಪ್ರಯತ್ನ ಪಡ್ತಿದ್ದಾರೆ. ಇದೀಗ ಸದ್ಯ ಅಣ್ಣನ ಫೇವರೇಟ್ ಗಾಡಿಯನ್ನು ನಟ ಧ್ರುವ ಸರ್ಜಾ ಓಡಿಸಿ ಖುಷಿ ಪಟ್ಟಿರುವ ಸಂಗತಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ನಟ ಧ್ರುವ ಸರ್ಜಾ ಅವರು ಕೇವಲ ತಾವೊಬ್ಬರೇ ರೈಡ್ ಮಾಡಿಲ್ಲ, ಅವರ ತಂದೆಯೊಂದಿಗೆ ಅಣ್ಣನ ಬೈಕ್ ಏರಿ ಧ್ರುವ ಸರ್ಜಾ ರೈಡ್ ಮಾಡಿದ್ದಾರೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.